ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಿನ್ನೆ ಏನು ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು GNM ನರ್ಸಿಂಗ್ದ ರೀವ್ಯಾಲ್ಯೂಯೇಷನ್ದು. ಸೊ ಅದರ ಬಗ್ಗೆ ಮತ್ತೆ ಇವಾಗ ಅಪ್ಡೇಟ್ ಆಗಿರುವಂಥದ್ದು ಏನಂತಂದರೆ, ಲಿಂಕ್ ಓಪನ್ ಇದೆ, ಲಿಂಕಿಗೇನೋ ತೊಂದರೆ ಇಲ್ಲ. ಆದರೆ ನೀವು ಏನಾದರೂ ಇಲ್ಲಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಲಿಕ್ಕೆ ನಿಮ್ಮ ನಂಬರನ್ನು ಹಾಕಿ ಸಬ್ಮಿಟ್ ಅಂತ ಕೊಟ್ಟಾಗ, ಸೊ ಇಲ್ಲಿ ನೋಡ್ತಾ ಇದ್ದೀರಿ ನೋ ಡೀಟೇಲ್ಸ್ ಫೌಂಡ್ ಅಂತ ಬರ್ತಾಯಿದೆ. ನಿನ್ನೆ ತನಕ ಬರ್ತಾಯಿತ್ತು, ಈಗ ಬರ್ತಾ ಇಲ್ಲ. ಏನು ಅಂತಂದರೆ, ನಿನ್ನೆ ಈವ್ನಿಂಗಲ್ಲಿ ಲೇಟಾಗಿ ಈವ್ನಿಂಗ್ ಒಳಗಡೆ ಸೊ GNM ನರ್ಸಿಂಗ್ ಪ್ರಾಂಶುಪಾಲರ ಒಂದು ಗ್ರೂಪ್ ಒಳಗಡೆ ಡಿಸ್ಕಷನ್ ಆಗಿರೋದೇನೆಂದರೆ, ಭಾಳಷ್ಟು ಪ್ರಾಂಶುಪಾಲರುಗಳು ಕಂಪ್ಲೇಂಟ್ ಮಾಡಿರೋದು GNM ನರ್ಸಿಂಗ್ ಬೋರ್ಡಿನ ಒಂದು ವಾಟ್ಸಪ್ ಗ್ರೂಪಿಗೆ. ನೋಡಿ, ವಿದ್ಯಾರ್ಥಿಗಳು ಈ ರೀತಿ ಹೇಳ್ತಾ ಇದ್ದಾರೆ, ನಾವು ಕೂಡ ಚೆಕ್ ಮಾಡಿ ನೋಡಿದ್ದೀವಿ, ರಿಸಲ್ಟ್ಸ್ಗಳು ಏನಂತಂದರೆ ಆಬ್ಸೆಂಟ್ ಆಗಿದ್ದಾವೆ, ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಜೊತೆಗೆ ಪ್ರಾಕ್ಟಿಕಲ್ಗಳನ್ನು ನಾವು ಪಾಸ್ ಮಾಡಿದ್ದೀವಿ, ವಿದ್ಯಾರ್ಥಿ ಪಾಸ್ ಆಗಿದ್ದಾನೆ, ಆದರೆ ನೀವು ಅಲ್ಲೇ ಫೇಲ್ ಮಾಡಿದ್ದೀರಿ ಅಂತ ಭಾಳಷ್ಟು ಡಿಸ್ಕಷನ್ ಆಗಿದೆ ವಾಟ್ಸಪ್ಪಲ್ಲಿ. ಸೊ ಹೀಗಾಗಿ ಆ GNM ನರ್ಸಿಂಗ್ ಬೋರ್ಡಿನ ಏನು ವ್ಯಕ್ತಿಗಳು ಇದ್ದಾರೆ, ಅವರುಗಳು ಏನು ಮಾಡಿದ್ದಾರೆ ಅಂತಂದರೆ, ಈ ಒಂದು ಪ್ರಾಬ್ಲಮನ್ನು ತಿಳ್ಕೊಂಡು ಸೊ ಏನು ಡಾಟಾ ಮೇಂಟೆನೆನ್ಸ್ ಮಾಡುವಂಥ ಒಂದು ಸೆಕ್ಷನ್ ಇರುತ್ತೆ, ಸೊ ಅವರುಗಳಿಗೆ ನೋಟಿಫೈ ಮಾಡಿದ್ದಾರೆ. ಸೊ ಇದೇನಂತಂದರೆ, ಇದರಲ್ಲಿ ಭಾಳಷ್ಟು ಮಿಸ್ಮ್ಯಾಚಿಂಗ್ ಆಗಿದೆ ಮತ್ತು ಡಾಟಾಗಳು ಮಿಸ್ಸಿಂಗ್ ಆಗಿದ್ದಾವೆ. ಸೊ ಇದನ್ನು ನೀವೇನು ಮಾಡಿರಿ ಅಂತಂದರೆ ಬ್ಲಾಕ್ ಮಾಡಿಬಿಡಿ ಅಂಥೇಳಿ ಈಗ ಬ್ಲಾಕ್ ಆಗಿರುವಂಥದ್ದು. ಭಾಳಷ್ಟು ವಿದ್ಯಾರ್ಥಿಗಳು ಎಲ್ಲ ಬ್ಲಾಕ್ ಆಗಿದೆ, ಯಾವುದೂ ರಿಸಲ್ಟ್ ಶೋ ಆಗ್ತಾ ಇಲ್ಲ, ನೋ ಡಾಟಾ ಫೌಂಡ್ ಅಥವಾ ಡೀಟೇಲ್ಸ್ ಅಂತ ಬರ್ತಾ ಇದೆ. ಇದಕ್ಕೆ ಸಿಂಪಲ್ ಅಂತ ಕಾರಣ ಏನಂತಂದರೆ, ನಾಳಿಂದ ಮತ್ತೇನು ಮಾಡ್ತಾರೆ ಅಂದರೆ ಸ್ಟಾರ್ಟ್ ಮಾಡ್ತಾರೆ ವೆರಿಫೈ ಮಾಡಲಿಕ್ಕೆ. ಸೊ ಈಗ ಬಂದಿರುವಂಥ ರಿಸಲ್ಟ್ ನೋಡಿ, ನೆನಪಿರಲಿ ನಿಮಗೆ, ಇದರಲ್ಲಿ ಆಲ್ಮೋಸ್ಟ್ ಸತ್ಯನೂ ಇದೆ. 60%, 60% ಏನು ವಿದ್ಯಾರ್ಥಿಗಳು ರಿಸಲ್ಟ್ ಇದೆ ಅದೇ ಇದೆ, ಮತ್ತು 40% ಮಾತ್ರ ಇಲ್ಲಿ ವೆರಿಫೈ ಆಗಬೇಕಾಗಿದೆ. 40% ಅಂದರೆ ಡಾಟಾ ಮಿಸ್ಸಿಂಗ್ ಆಗಿರುವಂಥದ್ದು ಮತ್ತು ಪ್ರಾಕ್ಟಿಕಲ್ ಫೇಲ್ ಆಗಿರುವಂಥದ್ದು, ಇದಷ್ಟೇ ವೆರಿಫೈ ಆಗಬೇಕಾಗಿದೆ. ಏನು ರಿಸಲ್ಟ್ ಬಂದಿದೆ, ಓಕೆ, ಸೊ ಅದು ಒಂದಷ್ಟು ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ನೋಡಿದಾಗ ಚೇಂಜ್ ಆಗಿತ್ತು, ಸೆಕೆಂಡ್ ಟೈಮ್ದಾಗ ನೋಡಿದಾಗ ಚೇಂಜ್ ಆಗಿದೆ ಅಂತಾರಲ್ಲ, ಅದೊಂದು ಸ್ವಲ್ಪ ಕನ್ಫರ್ಮೇಷನ್ ಆಗಬೇಕಾಗಿದೆ. ಬಿಟ್ಟರೆ 60% ಅಂದರೆ 60% ಭಾಗದಷ್ಟು ವಿದ್ಯಾರ್ಥಿಗಳದ್ದು ಏನು ರಿಸಲ್ಟ್ ಇದೆ ಅದೇ ಕನ್ಫರ್ಮ್ ಆಗುತ್ತೆ. ಅದು ಫೇಲ್ ಅಂದರೆ ಫೇಲ್ ಆಗ್ಬೋದು, ಪಾಸ್ ಅಂದರೆ ಪಾಸ್ ಆಗ್ಬೋದು. ಬಟ್ ಡಾಟಾ ಮಿಸ್ಸಿಂಗ್ ಆಗಿರುವಂಥದ್ದು ಪ್ರಾಕ್ಟಿಕಲ್ ಆಗಿರ್ಬೋದು ಮತ್ತು ನಾಟ್ ಫೌಂಡ್ ಅಂತಿದೆ, ಅದನ್ನಷ್ಟೇ ಕ್ಲೇರಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು 40% ಏನು ಪಾಸ್ ಆಗಿದ್ದಾರೆ ಅವರು ಫೇಲ್ ಆಗ್ಬೋದು, ಏನು ಫೇಲ್ ಆಗಿದ್ದಾರೆ ಅವರು ಪಾಸು ಆಗ್ಬೋದು. ಯಾಕಂತಂದರೆ ಇಲ್ಲಿ ಆ್ಯಕ್ಯುರೇಟಾಗಿ ಏನೋ ನೀವು ಹೇಳಿದಿರಲ್ಲ, ಈಗ ಯಾರು ಫೇಲ್ ಆಗಿದ್ದಾರೆ ಅಂತಂದರೆ, ಉದಾಹರಣೆಗೆ ಈಗ ಅವನಿಗೂ 43 ಬಿದ್ದಿದೆ, ಅದ್ರ ರಿಸಲ್ಟ್ ಫೇಲ್ ಅಂತ ಬಂದಿದೆ, 37 ಬಿದ್ದಿದೆ, ಅದ್ರ ರಿಸಲ್ಟ್ ಫೇಲ್ ಅಂತ ಬಿದ್ದಿದೆ. ಸೊ ಅಂಥವ್ರುಗಳಿಗೆ F ಇದ್ದಲ್ಲಿ P ಅಂತ ಬರುತ್ತೆ, ಅವರು ಕೂಡ ಇದರಲ್ಲಿ ಕನ್ಸಿಡರ್ ಆಗ್ತಾರೆ. ರಿಮೇನಿಂಗ್ ಏನಿದೆಯಲ್ಲ, ಸೇಮ್ ಮಾರ್ಕ್ಸ್ ಇದ್ದಾವೆ, ಚೇಂಜ್ ಆಗ್ಬೋದು, ಭಾಳ ತುಂಬ ಕಡಿಮೆ. ಯಾಕಂದರೆ ಪ್ರತಿ ವರ್ಷಗಳು ನಾವು ನೋಡ್ತಾ ಇದ್ದೀವಿ, ರೀವ್ಯಾಲ್ಯೂಯೇಷನ್ದಲ್ಲಿ ಏನು ರಿಸಲ್ಟ್ ಇರುತ್ತೆ ಅದನ್ನು ಹಾಗೆ ಹಳೆಯದನ್ನೇ ಇಟ್ಟು ಕಳಿಸಿರ್ತಾರೆ. ನಿಮಗೆ ಗೊತ್ತಿರುವಂಥ ಮ್ಯಾಟ್ರೆ, ಅದಕ್ಕೆ ನಿಮ್ಮ ಧ್ವನಿ ಅಂತೂ ಇಲ್ಲ, ಯಾರು ನೀವು ಮಾತಾಡೋಕ್ಕೂ ರೆಡಿ ಇಲ್ಲ. ಸೊ ಹೀಗಾಗಿ ಇದು ರಿಸಲ್ಟಲ್ಲಿ 40% ಬದಲಾವಣೆ ಆಗುತ್ತೆ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಈಗಲ್ಲ. ಆಮೇಲೆ ಈಗೇನು ರಿಸಲ್ಟ್ ಬಂದಿದೆ ಆಲ್ಮೋಸ್ಟ್ ಅದೇ ಕನ್ಫರ್ಮ್ ಆಗುತ್ತೆ. ಯಾರು ಕಾನ್ಫಿಡೆಂಟ್ ಇದ್ದೀರಿ ಅದು ನಿಮ್ಗೆ ಕನ್ಫರ್ಮ್ ರಿಸಲ್ಟ್ ಆಗುತ್ತೆ. ಯಾರು ಸ್ವಲ್ಪ ಕಾನ್ಫಿಡೆಂಟ್ ಇಲ್ಲ, ನಾವು ಪಾಸ್ ಆಗಬೇಕಿತ್ತು ಅನ್ನೋರು, ಈಗ ಉದಾಹರಣೆಗೆ ಒಂದು ನೋಡಿ, ಒಂದು ವಿದ್ಯಾರ್ಥಿ ನಂಗೆ ವಾಟ್ಸಪ್ಪಲ್ಲಿ ಏನಂತಂದರೆ ಇದನ್ನು ಸ್ಕ್ರಿಪ್ಟನ್ನು ಕಳಿಸಿದ್ರು. ಅವರು ಆನ್ಸರ್ ಸ್ಕ್ರಿಪ್ಟನ್ನು ಕಳಿಸಿದ್ರು. ಸರ್ ನೋಡಿ, ನನಗೆ ಫೇಲ್ ಮಾಡಿದ್ದಾರೆ, 21 ಹಾಕಿ, ನನಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತೇಳಿ. ನಾವು ಅವ್ರಿಗೆ ಹೇಳಿದ್ದೆ 45 ಬರ್ಬೋದು ನಿಮಗೆ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಅದನ್ನು ಪೇಪರ್ ಚೆಕ್ ಮಾಡಿ ಅವ್ರದ್ದು ಇದು ಯಾವುದಂದ್ರು MNS ಸಬ್ಜೆಕ್ಟ್ ಯಾವುದೋ ಒಂದು ಹೋಗಿತ್ತು. ಸೊ ಅವ್ರಿಗೆ ನಾನು ಹೇಳಿದೆ 45 ತನಕ ಬರುತ್ತೆ ನೋಡಿರಿ ನಿಮಗೆ ಪಾಸ್ ಆಗುತ್ತೆ ಅಂತೇಳಿ. ಬಟ್ ಅವರಿಗೆ ಬಿದ್ದಿರೋದು ಮಾರ್ಕ್ಸ್ ಈಗ 43 ಬಿದ್ದು ಪಾಸ್ ಆಗಿದೆ. ಸೊ ಈ ರೀತಿ ಏನಾಗುತ್ತೆ ಅಂದರೆ, ಕನ್ಫರ್ಮ್ ಇದ್ದರೆ ಪಾಸಾಗಿ ಬರ್ತವೆ. ಈಗ ನೀವು ಮತ್ತೆ ನಿಮ್ಮಲ್ಲಿ ಏನೋ ಡೌಟ್ ಇದ್ದರೆ ನಾನು ಕಾಮೆಂಟ್ ಹಾಕಿ, ಸೊ ಕಾಮೆಂಟ್ಗಳನ್ನು ನೋಡಿಕೊಂಡು ನಾನು ವಿಡಿಯೋ ಮಾಡ್ತೇನೆ. ಬಟ್ ಸ್ವಲ್ಪ ಟಚಲ್ಲಿ ಇರಿ, ಯಾಕಂದರೆ ಏನೋ ಇನ್ಫಾರ್ಮೇಷನ್ ಬಂದರೂ ಕೂಡ ನಾನು ನಿಮಗೆ ಬೇಗನೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಬಟ್ ನಂದು ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗೋದಿಲ್ಲ, ಯಾಕಂತಂದರೆ ಭಾಳಷ್ಟು ಸಬ್ಸ್ಕ್ರೈಬರ್ಗಳು ನಮ್ಮ ವಿಡಿಯೋ ನೋಡ್ತಿರುವಂಥವ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಮೇಲೆ ನಿಮಗೆ ನನ್ನ ವಿಡಿಯೋಗಳು ಬಂದು ರೀಚ್ ಆಗೋದಿಲ್ಲ. ಹೀಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.